ಹಾಯ್ ಸ್ನೇಹಿತರೆ, ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ಇವತ್ತಿನ ದಿನದ ಲಾಗನ್ನು ಶುರು ಮಾಡೋಣ. ಹಾಗೆಯೇ ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ. ಅಭಿಪ್ರಾಯನ ಖಂಡಿತವಾಗ್ಲೂ ಕೂಡ ಕಮೆಂಟ್ ಬಾಕ್ಸ್ ನಿಮ್ಮದೇ ಆಗಿರ್ತೈತಿ. ಅಭಿಪ್ರಾಯನ ತಿಳಿಸ್ರಿ, ನೆಗೆಟಿವ್ ಬಿಟ್ಟು ಇರೋದನ್ನು ಹೇಳ್ರಿ. ಜೊತೆಗೆ ಒಂದು ಏನಾದರೂ ಸೊಲ್ಯೂಷನ್ ಇತ್ತಪ್ಪ ಅಂತಂದ್ರೆ ಅದನ್ನು ಕೂಡ ಕೊಡ್ರಿ. ನನಗಾದ್ರೆ ಅದನ್ನು ಸಾಧ್ಯವಾದಷ್ಟು ವಿಡಿಯೋದೊಳಗೆ ಆ್ಯಡ್ ಮಾಡ್ತೀನಿ. ಯಜಮಾನ್ರು ಪಿಲ್ಲುನ್ ಕಾಲು ಸಂಬಂಧ ಟಿ ಇಂಜೆಕ್ಷನ್ ಮಾಡ್ಸ್ಕೊಂಬರ್ಬೇಕಾಗಿತ್ತು ರೀ. ಮುಂಜಾನೆ ಅಂದ್ರೆ ಸಂಜೆಗೆ ಅಂದ್ರೆ ಮುಂಜಾನೆ ಇದೇ ಥರಾಗಿ 2 ದಿನ ತಳ್ಳಿದ್ರು. ಕೊನೆಗೂ ನಿನ್ನೆ ನೈಟ್ ಇಂಜೆಕ್ಷನ್ ಮಾಡಿಸ್ಕೊಂಬಂದ್ರಿ. ಟಿ ಇಂಜೆಕ್ಷನ್ ಏನಕ್ಕೆ ಇರ್ಲಕ್ಕ ಮಾಡಿಸ್ಕೊಂಬಂದ್ರೆ ಆಯಿತು, ಮತ್ತು ರಿಸ್ಕ್ ಬೇಡ ಅಂಥೇಳಿ. ಸೊ ಹಾಗಾಗಿ ಸ್ವಲ್ಪ ಇವತ್ತು ನೋವು ಆದಂಗೆ ಆಗೈತೆ ಅಂತೇಳಿ ಬೆಳಗ್ಗೆ ಅವನಿಗೆ ಸಾಲಿಗೆ ಕಳಿಸಿಲ್ರಿ ಫ್ರೆಂಡ್ಸ. ಮತ್ತು ಆ್ಯಕ್ಟಿವಿಟಿ ಇರ್ತದೆ. ಇವತ್ತು ಶನಿವಾರದಿಂದ ಲಾಗ್ ನೋಡ್ರಿ. ಇದು ಅವನದು ಅಭ್ಯಾಸ ಇರೋಂಗಿಲ್ಲ, ಹಾಗಾಗಿ ಮನ್ಯಾಗ ಅದ ನೋಡ್ರಿ ಫ್ರೆಂಡ್ಸ. ಸ್ನೇಹ ಸಾಲಿಗೆ ಹೋಗ್ಯಾಡ್ರಿ ಒಬ್ಬಕ್ಕೆ. ಹಾಗೇ ನೋಡ್ರಿ ಫ್ರೆಂಡ್ಸ, ಮತ್ತು ಇವಾಗ ಸ್ನೇಹನೂ ಕೂಡ ಸಾಲಿಲಿಂತ ಬಂದಿದ್ರಿ. ಆಕಿ ಸ್ವಲ್ಪ ಉಪ್ಪಿಟ್ಟಿತ್ತು, ಬೆಳಗ್ಗೆ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ವಿ. ಮತ್ತು ಒಂಚೂರು ಉಪ್ಪಿಟ್ಟು ತಿಂದ್ಲು. ಮತ್ತು ಮಮ್ಮಿ ಏನರ ತಣ್ಣಗೆ ಮಾಡಿಕೊಡು ಅಂತಂದ್ಲು. ಟರ್ಬೂಜ್ ಇತ್ತು ನೋಡ್ರಿ, ಫ್ರಿಜ್ನಾಗೆ ಇಟ್ಟಿದ್ವಿ. ಅದನ್ನ ಹೋಳು ಮಾಡ್ಕೊಡ್ತೀನಿ ತಿನ್ನಿರಿ ಅಂತಂದೆ. ಅವರಿಗೂ ಒಂಥರ ಜ್ಯೂಸ್ ಕುಡಿದ್ರೆ ಭಾಳ ಖುಷಿ ರೀ. ಸೊ ಪೀಸ್ ತಿನ್ನೋದ್ರಿಂದ ಒಳ್ಳೆಯದು, ಬಟ್ ಅವ್ರಿಗೆ ಜ್ಯೂಸ್ ಕುಡಿದ್ರೆ ಖುಷಿ ಕೊಡ್ತೈತಿ. ಹಾಗಾಗಿ ಮತ್ತು ಇನ್ನೇನು ಮಾಡ್ದೆ ಅಂತೇಳಿ ಟರ್ಬೂಜ್ ಪೀಸ್ ಮಾಡಿ ಅದರೊಳಗೆ ಸ್ವಲ್ಪ ಬರ್ಫ್ ಹಾಕಿ ಸಕ್ಕರೆ ಹಾಕಿ ಹಾಲು ಹಾಕಿ ಮಿಕ್ಸಿ ಮಾಡಕತ್ತಿ ನೋಡಿರಿ ಜ್ಯೂಸ್ ಜಾರಿ ಒಳಗೆ. ಸೊ ಈ ಟರ್ಬೂಜ್ ಏನು ಮೇಲ್ಗಡೆ ಸಿಪ್ಪೆ ಇರುತ್ತೆ ನೋಡಿರಿ, ಅಂದರೆ ಒಳಗಡೆದೆಲ್ಲನೂ ಕೂಡ ನಾನು ಬೀಜ ತೆಗೆದು ಮತ್ತು ಅದನ್ನೆಲ್ಲನೂ ಕೂಡ ಚೆಂದಾಗಿ ನೀಟಾಗಿ ಕಟ್ ಮಾಡ್ಕೊಂಡಿದ್ದೆ. ಅದೇ ಒಂದು ಬೌಲ್ ಥರ ಮಾಡಿ ಮಕ್ಕಳಿಗೆ ಅದರೊಳಗೆ ಜ್ಯೂಸ್ ಹಾಕಿ ಕೊಡಕತ್ತಿ ನೋಡಿರಿ. ಒಂಥರ ಅವ್ರಿಗೂ ಚೆನ್ನಾಗಂತ ಅನಿಸ್ತಾ ಇತ್ತು. ಮತ್ತು ಏನೋ ಕ್ರಿಯೇಟಿವಿಟಿಯಾಗಿ ಮಾಡ್ದಂಗೂ ಅಂತ ನನಗೆ ಖುಷಿ ಆಯ್ತು ನೋಡಿರಿ. ಇದ್ರೊಳಗೆ ಒಂಥರ ನ್ಯಾಚುರಲ್ ಆಗಿ ಚೆನ್ನಾಗಂತ ಅನ್ನಿಸ್ತೈತ್ರಿ. ನನಗೆ ಇದ್ರೊಳಗೆ ಕುಡಿಬೇಕು ಅನ್ಸಕತ್ತಿತ್ತು. ಮತ್ತು ಅಕ್ಕಿಗೊಂದು ಅವನಿಗೊಂದು ಬೇರೆ ಬೇರೆ ಕೊಟ್ಟರೆ ಅವರು ಇಬ್ಬರು ಕಿರಿಕಿರಿ ಮಾಡ್ತಾರೆ. ಸೊ ಹಾಗಾಗಿ ಈ ಥರ ನೋಡಿರಿ. ಈಗ ನಾನು ಕೂಡ ಒಂದು ಈ ಥರ ಮೊನ್ನೆ ಲಸ್ಸಿ ತೊಗೊಂಬಂದಿರುವಂಥ ಕಪ್ಪಿನೊಳಗೆ ಹಾಕ್ಕೊಂಡು ಮತ್ತು ಅವರಿಬ್ಬರಿಗೂ ಕೊಟ್ಟಿದ್ದೀನಿ ನೋಡಿರಿ. ಅದೊಂಚೂರು ಒಪ್ಪರ ಕಟ್ಟಾಗೈತಿ ಇನ್ನೊಂದು, ಹಂಗಾಗಿ ಚಲ್ತದಂತೇಳಿ ಒಂದು ತಾಟ್ ಕೊಟ್ಟಿನಿ ಸ್ನೇಹಾಗ. ಪಿಲ್ಲು ದೊಡ್ಡ ಬೌಲ್ದಾಗ ಅದು ಕರೆಕ್ಟ್ ಇತ್ತು ರೀ. ಅದು ಅಂದರೆ ಕೈಯಾಗ ಗ್ರಿಪ್ಪಾಗಿ ಹಿಡ್ಕೊಳಕ್ಕೆ ಹಾಕಿತ್ತು. ಅದು ಇನ್ನೊಂದು ಸ್ವಲ್ಪ ತೆಳಗಾಗ್ಬಿಟ್ಟಿತ್ತು, ಹಂಗಾಗಿ ಚೆಲ್ಲು ತಂದು ಕೊಟ್ಟು ನೋಡಿರಿ. ಮಸ್ತಾಗೆ ತಂದರು. ನೀವು ಕೂಡ ಈ ಥರ ಮಕ್ಕಳಿಗೆ ಮಾಡಿಕೊಡ್ರಿ, ಅವರು ಕೂಡ ಇಷ್ಟಪಟ್ಟು ಕುಡಿತಾರೆ. ಬರ್ರಿ ಸದ್ಯಕ್ಕೆ ಅಡುಗೆ ಏನು ಮಾಡ್ತೀನಿ ಅಂತೇಳಿ ಹಂಗೆ ಶೇರ್ ಮಾಡ್ತೀನಿ. ಇನ್ನೊಂದೇನಪ್ಪ ಅಂತಂದ್ರೆ ಸೈಡ್ ಕಟ್ ಮಾಡಿದೆ ನೋಡ್ರಿ. ಅವು ಕೂದಲೇ ಇವಾಗ ಉದ್ದು ಬಂದಿದ್ದಾವೆ. ಸೊ ಎಷ್ಟೇ ನಾನು ಜಡಿ ಹಾಕೊಂಡ್ರು ಹಿಂಗೆ ಏರಿಸಿ ತೊಗೊಂಡ್ರು ಇಲ್ಲೆಲ್ಲ ಉಂಗುರಾಗಿ ನಿಂತು ಬಿಡ್ತಾವೆ. ಹಂಗಾಗಿ ಇದೇ ಥರ ಹಾಕೊಂಡು ನೋಡಿರಿ. ಬ್ಯಾಸ್ಗೆಲ್ಲ ಫ್ರೀ ಬಿಡೋಕ್ಕೂ ಒಂಥರ ಅಂತ ಅನಿಸ್ತೈತಿ ಫ್ರೆಂಡ್ಸ. ಚೆಂದ ಕಾಣಿಸಿತ್ತು. ಮೊದಲೆಲ್ಲ ಕಾಲೇಜ್ ಡೇಸ್ ಹೋಗೋತ್ನಾಗ ಈ ಥರ ಎಲ್ಲ ಮಾಡ್ಕೊಟ್ಟಿದ್ವಿ. ಅವಾಗ ನಮ್ಗೆ ಏನು ಅನ್ನಿಸ್ತಿರ್ಲಿಲ್ಲ, ಬಟ್ ಇವಾಗ ನಾವು ಸರಿಗೆ ಅನ್ಕಂಫರ್ಟಬಲ್ ಫೀಲ್ ಅಂತ ಅನಿಸ್ತೈತಿ. ಮತ್ತು ಏನು ಮಾಡೋದ್ರಿ, ಸದ್ಯಕ್ಕೆ ಕಟ್ ಮಾಡ್ಕೊಂಡ್ಬಿಟ್ಟಿನಿ. ಈಗ ಉದ್ದು ಬರೋವರೆಗೂ ವೇಟ್ ಮಾಡಬೇಕು. ಹೀರಿಕಾಯಿ ನೋಡಿರಿ ಫ್ರೆಂಡ್ಸ, ಹೀರಿಕಾಯಿ ಇದ್ದು ಅದನ್ನೆಲ್ಲ ಮ್ಯಾಗಿಂದೆಲ್ಲ ಎರ್ಚಿ ಮಾಡಿ ಉಳ್ಳಾಗಡ್ಡಿ ಟಮಾಟಿ ಎಣ್ಣೆ ಜೀರಿಗೆ ಸಾಸ್ಮಿ ಹಾಕಿ ಮತ್ತು ಅವನ್ನೆಲ್ಲ ಮ್ಯಾಗಿಂದ ಎರ್ಚಿ ಸಣ್ಣ ಸಣ್ಣ ಈ ಥರ ಪೀಸ್ ಮಾಡೀನಿ ರೀ. ಇದಕ್ಕೆ ಅರ್ಶಿಣ ಪುಡಿ, ಉಪ್ಪು, ಖಾರ, ಮಸಾಲೆ ಖಾರ ಹಾಕೀನಿ ರೀ. ಸ್ವಲ್ಪ ಎಣ್ಣೆಗನೇ ಈ ಥರ ಫ್ರೈ ಮಾಡ್ಕೊಂಡಿನಿ ರೀ. ಇದು ಹಪ್ಪಳ ಕರ್ದಿದ್ದು ಕಡೆ ಇತ್ತು, ಹಾಗಾಗಿ ಅದ್ರೊಳಗನೆ ಪಲ್ಯ ಮಾಡ್ಕೊಳಕತ್ತೀನಿ. ಇದಕ್ಕೆ ಈಗ ಎಷ್ಟು ಬೇಕಷ್ಟು ನೀರು ಹಾಕಿ ಕುದಿಯಕ್ಕೆ ಇಟ್ಬಿಡಂಬ್ರಿ. ಜ್ಯೂಸ್ ಕುಡ್ದಾದ್ಮ್ಯಾಗ ಈಗ ಬಾಂಡೆಗಳನ್ನೆಲ್ಲನೂ ಕೂಡ ತಿಕ್ಕಿ ನೋಡಿರಿ ಫ್ರೆಂಡ್ಸ. ಇಷ್ಟಿಷ್ಟೇ ಬಾಂಡೆ ಅಂದ್ರೂ ನಾನು ಸ್ವಲ್ಪ ಈ ಬಾಂಡೆ ಹೆಚ್ಚಿಗೆ ಮಾಡಿಬಿಡ್ತೀನಿ ರೀ ನೋಡಿರಿ. ಇರೋದು ಕಡಿಮೆ ಜನ ಇದ್ರೂ ಬಾಂಡೆಗಳು ಭಾಳ ಮಾಡ್ತೀನಿ ನಾನಂತ್ರೂ. ಸೊ ಇದು ತೊಳೆದಿಟ್ಟಿನಿ ರೀ, ಬೆಳಗಾಗೈತೆ ರೀ. ಮತ್ತೊಂದು ಸರಿ ತೊಳಬೇಕು. ತೊಳೆತ್ನಾಗ ಗೊತ್ತಾಗಿಲ್ಲ ಫ್ರೆಂಡ್ಸ. ಈಗ ನೋಡಿರಿ ಈ ಥರ ಆಗೈತಿ. ಇಷ್ಟೇ ಕಾತಿರ್ತಾವೆ ನೋಡಿರಿ. ಪಲ್ಯ ಆಗೈತೆ ರೀ ಫ್ರೆಂಡ್ಸ. ಅನ್ನ ಏನು ಹೆಚ್ಚಿಗೆ ಮಾಡೋಕೆ ಹೋಗಿಲ್ರಿ. ಅನ್ನ ಏನೋ ಸ್ವಲ್ಪ ಉಳ್ದೈತೆ ನೈಟ್ದು. ಈಗ ಗ್ಯಾಸಿಗೆ ನೋಡಿರಿ ಊಟ ಜಾಸ್ತಿ ಹೋಗಲ್ಲ. ಯಾವಾಗ ಉಂಟಾರಂತ ಮಾಡಿದಾಗ ಅವಾಗ ಕಮ್ಮಿ ಉಣ್ತಿರ್ತಾರೆ. ಕಮ್ಮಿ ಉಣ್ತಾರಂತ ಮಾಡಿದಾಗ ಇನ್ನೊಂದು ಸ್ವಲ್ಪ ಬೇಕಾಗಿತ್ತು ಅಂತಾರೆ. ಹಿಂಗೆ ಇರ್ತಾರೆ ನೋಡ್ರಿ ನಮ್ಮ ಮನೆಗೆ. ನಿಮ್ಮ ಮನೆಗೆ ಹೆಂಗೆ ಕಮೆಂಟ್ ಮಾಡಿ ಹೇಳಿ. ಹಿಟ್ಟನ್ನು ಫ್ರೆಶ್ ಆಗಿತ್ತು, ಅದನ್ನ ನಾಳೆ ಇಟ್ಟಿದ್ದೆ ನೋಡ್ರಿ. ಮಸ್ತ್ ನೆಂದೈತಿ ಹಿಟ್ಟ. ಬರ್ರಿ ಇವಾಗ ಯಜಮಾನ್ರು ಬಂದಾರ, ಬಿಸಿ ಬಿಸಿ ಚಪಾತಿ ಮಾಡ್ಕೊಟ್ಬಿಡಮಂತ. ಫಸ್ಟ್ ಚಪಾತಿ ಚಿಟ್ಟೆನ್ ಮಾಡ್ತೀವಿ, ಜಾಸ್ತಿ ಮಾಡಕ್ಕೆ ಹೋಗಲ್ಲ. ಅಂತ ಚಿಟ್ಟಿನ ಇಷ್ಟು ತೊಗೊಂಡು ಮಾಡ್ತೀನಿ ನೋಡ್ರಿ. ಅದನ್ನ ಆಕಳಿಗೆ ಹಾಕ್ತೀನಿ. ಒಬ್ಬರು ದೊಡ್ಡದು ಮಾಡ್ತಾರೆ, ಇದೆಲ್ಲ ಕೊಂಡು ಬದುಕು. ಅದಕ್ಕಂತೇಳಿ ಜಾಸ್ತಿ ದೊಡ್ಡ ಮಾಡಕ್ಕೆ ಹೋಗಲ್ರಿ ನಾನು. ಹಿಂಗಾಗ್ತದೆ ಗಡಿ ಬಿಡಿಯೋ. ಒಮ್ಮೊಮ್ಮೆ ಮಾಡಿಡೋ ಅಂತಾರೆ ಯಜಮಾನ್ರು, ಉಳಿತಾವ್ರಿ. ಬ್ಯಾಸ್ಗೆಲ್ಲ ಗಟ್ಟಿ ಆಗಿಬಿಡ್ತಾವ.
ನೀವು ನಡೆ ಕೊಂಡ್ರು ಪಡಚಿನ ಉಣ್ಣು ಇಲ್ಲಾಂದ್ರೆ ನಾ ಹೋದ್ ನೋಡಮ್ಮ ನಂಗೆ ಟೈಮ್ ಇಲ್ಲ ನಾವು ಎಲ್ಲಿ ನೋಡಿ ಈಗ ಹೇಳ್ತೀನಿ ನೀನು ಯಾವ್ದು ಭಾಷೆ ಇದೆ ತಂದಿ ಹುಳ್ಳಿ ಕಟ್ಟದ ಇಟ್ಕೊಳಕತ್ತೀನ್ರಿ ಈಗ ಚಪಾತಿ ಮಾಡ್ಬಿಟ್ಟು ಏ ದಿದಿ ಎದ್ಲ ಇಲ್ಲ ಲಗುಟ್ ಎದ್ದದ್ರಿ ಕೂಸ ಯಾಕ ನಿದ್ದೆ ಬಂದೈತಿ ಮುಕ್ಕೊಂಡು ಹೊಳತಿ ನೀವು ಬರ್ತಾ ಬಡದ್ರು ಸ್ವತಃ ಯಾವಾಗ ಹೆಚ್ಚು ಮುಕ್ಕೊಂಡಿದ್ದು ನೆನಪ ಇಲ್ಲ ನನಗಂತ ಹಂಗ ಅಪ್ರೂಪ್ದಾಗ ಮಸ್ತ್ ಕಟ್ಮಿ ಬಿದ್ದಾಗ ಮುಕ್ಕೋತ ನೋಡ್ರಿ ಒಬ್ಬರಿಗೆ ನೀರು ತಗೋ ಏ ಪಿಲ್ಲು ಏ ಮವ್ವ ಎಬ್ಸಿದ್ರೆ ನಿನ್ನಕ್ಕೆ ನಿದ್ದೆ ಬರ್ತಾ ಮುಖ ಹೋಳ್ಬಿಡಿ ಅಂದ್ರೂ ಅಂತಾಳ ಏ ಅಪ್ಪ ಇಲ್ಲಿ ಚರಿಗೆ ಐತಿ ನೋಡ್ ಬಾ ಹೋಗ್ತಾಂಬೆ ಖಾಬಂಗ ಬಿಸಿ ಬಿಸಿ ಮಾಡ್ಕೊಡ್ತಂದಾಗ ನನ್ನ ಹೆಣ್ಣಾದ್ರು ಭಾಳ ಇರ್ತದೆ ನೋಡ್ರಿ ತಾಂಬೆಗೆ ತಾಂಬೆ ಅವನಿಗೆ ಸರಿ ಕೊಡು ಹಿಡಿಯಪ್ಪ ತಗೋ ಹಿಂಗೊಂದು ಅಂದೇ ಆದಿರ್ಲಿ ಮತ್ ನಮ್ಗ ಹಚ್ತೀರಿ ನೀವು ಏ ಸ್ನೇಹ ಬಾರ ಮನ್ಯಾಗ ಕೂತಲೆ ಗಳಿಕೆ ಮಾಡಕಿ ಬರೋಣ ಅಡ್ಗಿ ಮಾಡೋ ಹಾಕಿ ಎಲ್ಲಾರ್ನು ಹಚ್ಕೊಂಡ್ ಹೋಗೈತಿ ಹೆಂಡತಿ ಸಿಗ್ಬೇಕಂದ್ರೆ ಈಗಿನ ಕಾಲದಾಗ ಪುಣ್ಯ ಮಾಡಬರ್ಬೇಕು ಏನ್ರಿ ನೋಡ್ರಿ ನೀವೇನ ಗೊತ್ತಿರಂಗಿಲ್ಲ ಸಿಗ್ಲಾರ್ದವ್ರು ಸಾಕಪ್ಪ ಅನ್ನಂಗ ಅನ್ಕೊಂತಿದ್ವಿ ಕಡ್ಲಿಲ್ಲ ಚಪಾತಿ ಮಾಡ್ಕೊಡ್ತೀನಿ ನಾನು ಊಟ ಮಾಡ್ತೀನಿ ಬಾರೋ ಇಲ್ಲಿ ಏನ್ ತರಕೊಂಡ್ರಿ ಆ ಕನ್ನಡದಾಗ ಹೇಳು ಬುಡುಗ್ ವಾಡ್ ಹೊಲ್ಸಾಗತ್ತಂಗ ಕಾಲು ಇಡಬಾರ್ದಂಗ ಏನೇನ್ ತರಕೊಂಡ್ರಿ ಏನ ವ್ಯಾಪಾರ ಬಟಾಟಿ ಉಳ್ಳಾಗಡ್ಡಿ ನೋಡ್ರಿ ನನ್ನ ಮಗ ಉಳ್ಳಾಗಡ್ಡಿ ತರಕೊಂತಾನಂತ ಉಳ್ಳಾಗಡ್ಡಿ ಸೊ ಮೊನ್ನೆ ಹೋಗಿದ್ದು ನೋಡ್ರಿ ಮಾರ್ಕೆಟ್ದಾಗ ಉಳ್ಳಾಗಡ್ಡಿ ಬಟಾಟಿ ಭಾಳ ಒಜ್ಜಿರ್ತಾವ್ರಿ ಫ್ರೆಂಡ್ಸ ಮನೆಗೆ ಯೂಸ್ ಮಾಡಕ್ಕೆ ನಾನು ತಂದೀನಿ ಅದಾವ ಇನ್ನ ಅಲ್ಲಿ ಕಾಣಿಸ್ತಿರ್ಬೋದು ನಿಮ್ಗೆ ಟ್ರೈದೊಳಗೆ ಉಳ್ಳಾಗಡ್ಡಿ ಮನೆಗೆ ಯೂಸ್ ಮಾಡಕ್ಕೆ ಇನ್ನೊಂದು ಅರ್ಧ ಕಿಲೋದಷ್ಟು ಉದಾವ ಈಗ ಉಳ್ಳಾಗಡ್ಡಿ ಸಂಡಿಗೆ ಮಾಡ್ಬೇಕತ್ರಿ ಯಜಮಾನ್ರಿಗೆ ಅವ್ರ ಸಂಬಂಧ ಈಗ ನಮ್ಗೆ ಅಷ್ಟು ಇದಾಗಂಗಿಲ್ಲ ರೀ ಬಟ್ ಮಾಡಿದ್ರೆ ನಾವು ತಿಂತೀವಿ ಇಲ್ಲ ಅನ್ನಂಗಿಲ್ಲ ಫೇವ್ರೇಟ್ ಅಂದ್ರೆ ನಮ್ಮ ಯಜಮಾನ್ರಿಗೆ ಹೋದ ವರ್ಷ ನೋಡಿರಿ ನೀವು ನಾ ಎಷ್ಟು ಮಾಡಿ ನಿಮ್ಮ ಮನೆಯವ್ರ ಸಂಬಂಧ ಅಂತೇಳಿ ಉಳಿಲಿಲ್ಲ ರೀ ನಮ್ಮ ನಾದಿನಿ ಒಂದಿಷ್ಟು ಬಂದಿದ್ರು ಅವ್ರಿಷ್ಟು ಒಯ್ದ್ರೆ ಇವ್ರಿಷ್ಟು ತಿಂದ್ರು ಹಂಗಾಗಿ ಕಲಸೋದು ಈಗ ಬ್ಯಾಸ್ಗೆ ಶುರುವೇ ನೋಡ್ರಿ ಮತ್ತು ಇನ್ನೊಂದು ಸ್ವಲ್ಪ ದಿನ ಹೋಳಿ ಉಣ್ಣೆ ಆದ್ಮ್ಯಾಗ ಅವಕಳಿ ಮಳೆ ಅಂತ ಬೀಳಕ್ಕೆ ಸ್ಟಾರ್ಟ್ ಆಗ್ತಾವೆ ಗಾಳಿ ಬಿಡೋದು ಮಳೆ ಯಾವಾಗ ಬರ್ತಾ ಹೇಳಕ್ಕೆ ಬರೋಲ್ಲ ಈಗ ಸ್ವಲ್ಪ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ನೆನೆ ಇಟ್ಟೀನಿ ರೀ ಆಲ್ರೆಡಿ ತೋರಿಸ್ತೀನಿ ನಿಮ್ಗೆ ಅಲ್ಲಿ ಬುಟ್ಟಿ ಒಳಗೆ ಆಲ್ರೆಡಿ ನೆಂದವ್ರಿ ಫ್ರೆಂಡ್ಸ ಇವತ್ತು ಮಾಡಬೇಕಾಗಿತ್ತು ಉಳ್ಳಾಗಡ್ಡಿ ಇದ್ದಿದ್ದಿಲ್ಲ ಮತ್ತು ಹಂಗಾಗಿ ನಾಳೆ ಮಾಡಿದ್ರೆ ಆಯಿತು ಹುಳಿ ಬರ್ತದ್ರಿ ಹಿಟ್ಟು ಬಿಸಿ ಇಟ್ಟಿದ್ದಂದ್ರೆ ಹುಳಿ ಬರ್ತದೆ ಹಂಗಾಗಿ ಹಿಟ್ಟು ಬಿಸಿ ಇಟ್ಟಿಲ್ರಿ ಹಂಗೆ ಅಕ್ಕಿನೇ ಇದು ಮಾಡೀನಿ ನೆನೆ ಇಟ್ಟಿದ್ದು ಈಗ ಯಾವಾಗ ನಾನು ಮಾಡ್ತೀನಲ್ಲ ಆಗಿಂದಾಗೆ ಮಿಕ್ಸಿ ಮಾಡಿ ಕುದಿಸಕ್ಕೆ ಬರ್ತೈತಿ ಹಿಟ್ಟು ಬಾಂಡೆಗಳು ಎಲ್ಲ ತಿಕ್ಕಿಟ್ಟಿನ ಅನ್ನೋದ್ರಾಗ ನೋಡ್ರಿ ಒಟ್ಟು ಸಿಂಕ ಹೆಣ್ಣು ಮಕ್ಕಳಿಗೆ ಖಾಲಿ ಉಳಿಬಾರ್ದು ಒಂದಾಗನೇ ಒಂದು ಬಾಂಡೆಗಳು ಬಿದ್ದೇ ಬೀಳ್ತಾವೆ ಇವಿಲ್ಲ ಎಲ್ಲ ತಿಕ್ಕಿಟ್ಟಿನಿ ರೀ ಒಂದು ಸ್ವಲ್ಪ ಒಣಗಿದ್ದು ಒಳಗೆ ಇಟ್ಟೀನಿ ಇವಿನ ಆರ್ಬೇಕ್ರಿ ಇರ್ಲಿಕ್ಕಂದ್ರೆ ಬುಳ್ಸಡ್ದಂಗೆ ಆಗ್ಬಿಡ್ತಾವೆ ಬೋರಿನ ನೀರಿಗೆ ಸೊ ಈಗ ಮತ್ತೆ ಇಷ್ಟು ಬಿದ್ದು ನೋಡ್ರಿ ಬಾಂಡೆ ಈ ಸದ್ದಿ ಬ್ಯಾಸ್ರಿ ಈಗ ತಿಕ್ಕಿಟ್ಬಿಟ್ರೆ ಆಗೋಗ್ಬಿಡ್ತೈತಿ ನಮ್ಗೆ ಈಗ ಬ್ಯಾಸ್ರಾಗೈತಿ ಊಟ ಮಾಡಿದಾದ್ಮ್ಯಾಗ ಇದು ಫ್ಲವರ್ ತೆಗೆದಿಟ್ಟಿನಿ ರೀ ಇದಿಲ್ಲೇ ಇರಲ್ಲಕ್ಕ ಇನ್ನೊಂದೇನಪ್ಪ ಅಂದ್ರೆ ಕಾಯಿ ಸೊ ಒಂದು ಐತನದ್ರಾಗ ಒಂದು ಖಾಲಿ ಆಗ್ತಿರ್ತೈತಿ ಸಂಸಾರ ಜಂಜಾಟದೊಳಗೆ ಪೌಡ್ರು ಖಾಲಿ ಆಗೈತಿ ನಾನಂತರ ಹಚ್ಕೊಂಡಿದ್ದೆ ಬಿಡ್ರಿ ಯಾವಾಗೊಮ್ಮೆ ಅಪ್ರೂಪದ ಹಚ್ಕೋತೀನಿ ನನ್ನ ಮನ್ಯಾಗ ಮಾರಿ ತೊಗೊಂಡು ಇಷ್ಟು ತುರ್ಬ ಹಾಕೊಂಡು ಕೂತ್ರ ದೊಡ್ಡ ರಗಡ ಆಗಿರ್ತೈತಿ ನನಗೆ ಎಣ್ಣೆ ಕಲಸ ಹಾಕಿ ಬಂದಿತ್ತು ಎಣ್ಣೆ ಮತ್ತು ಕುಲಿಗಟ್ಟೆ ಆಗೈತ್ರಿ ಕೊಬ್ಬರಿ ಎಣ್ಣೆ ಆಗಿತ್ತು ಅವಾಗ ಕೊಟ್ಟಿದ್ದು ಐತ್ರಿ ಫ್ರೆಂಡ್ಸ್ ಅದು ಮಿಕ್ಸ್ ಮಾಡಿದ್ದು ತಲೆ ಸಂಬಂಧ ಕೊಟ್ಟ ತಲೆಗೆ ಹಚ್ಚೋಣಕ್ಕೆ ಮೆಂತೆ ಕರಿಬೇವು ಏನೇನ
ಕುದಿಸಿ ಕೊಟ್ಟಾಳ. ಇನ್ನೊಂದು ಏನೋ ಮಾಡ್ಬೇಕಂತ ಅನ್ಕೊಂಡಿನಿ, ಹಂಗಾಗಿ ಕೊಬ್ಬರಿ ಎಣ್ಣೆ ಒಂಚೂರು ತರಿಸೀನಿ. ಪೌಡ್ರ ಸಾಬೂನು ಎಷ್ಟಾಗೈತೆ ನೋಡಿರಿ, 712 ರೂಪಾಯಿ ಆಗೈತೆ ನೋಡಿರಿ. ಮೊದಲ ಒಂದು 1000 ರೂಪಾಯಿ ಅಂದ್ರೆ ಎಷ್ಟು ಕಾಯಿಪಲ್ಯ ಬರೋದ್ರಿ ಫ್ರೆಂಡ್ಸ್. ಕಾಯಿಪಲ್ಯ ಕಿರಾಣಿ 1000 ಒಳಗೆ ಬರೋದು. ಸಣ್ಣವ್ರು ನಾವಿದ್ದಾಗ ನಮ್ಮ ಅವ್ವ ತರಕಿ ನೆನಪೈತಿ ನನಗೆ, ಯಾಕಂದ್ರೆ ಅವನ ಜೊತೆ ಸಂತಿಗೆ ನಾನು ಹೋಗಕ್ಕೆ. ಹಾಂ 5 ಕಿಲೋ ಉಳ್ಳಾಗಡ್ಡಿ, 2 ಕಿಲೋ ವೇಪರ್ಸ್ ಇದು ತೊಗೊಂಬರ್ರಿ. ಹಾಂ ಪಾಪಡ್ ಮಸಾಲ ಸಿಕ್ಕರೆ ತೊಗೊಂಬರ್ರಿ. ಪಾಪಡ್ ಮಸಾಲ ಅಲ್ಲಿ ಹತ್ತಿ ದುಕಾನ್ದಾಗ ಸಿಗ್ತದ ನೋಡ್ರಿ, ಹತ್ತಿ ದುಕಾನ್ದಾಗ. ಮತ್ತು ಹಂಗೆ ರವೆ ತೊಗೊಂಬರ್ರಿ, ಇದ್ರದ್ದು ಕೇಸರಿ ರವೆ. ನನಗೆ ವಜನ್ ಎತ್ಕೊಂಬರಕ್ಕೆ ಆಗುತ್ತೇನೆ ಹೇಳ್ರಿ ನಡ್ಕೋತ. ಏನಾಗಲ್ಲ, ಬಾಜಿ ಗೀಜಿ ಎಲ್ಲ ಇನ್ಮೇಲೆ ನಾವು ಹೋಗಲ್ಲ, ನೀವೇ ಹೋಗ್ರಿ. ಮತ್ತೆ ಇರ್ಲಂತ ಮಾಡ್ದಂಗೆಲ್ಲ ಮೈಮೇ ಬಿಡ್ತೀರೇನು? ಇಲ್ಲ ಸ್ಕೂಟಿ ಕೊಡಿಸ್ರಿ. ಒತ್ಕೊಂಬರೋದು ಆಗಲ್ಲಪ್ಪ, ಕೈ ಬ್ಯಾನಿಗೈತಿ. ಹಿಂಗೆ ಮಾಡಿ ಬಿದ್ರಿ ನಾಳೆ ಹಿಡಿದ್ರೆ ನೀವೇನು ನೋಡೋರಲ್ಲ ನೀವು. ಏನಂದ್ರಿ? ಹ್ಞೂ ಗಾಡಿ ಮ್ಯಾಗ ಬರ್ತಿರಲ್ಲ ನೀವು, 2 ಹೆಜ್ಜೆ ನಡಿತೀರ ನೋಡ್ರಿ. ನಡಿ ರೋಗ ಸುಮ್ ನಂಗೆ ಕೂಡ ಜಗಳ ಬೀಳ್ಬೇಡ್ರಿ. ಎಲ್ಲ ಗೊತ್ತೈತಿ ನಿಮ್ಗೆ ಸೋಗ. ಕೂತು ರಗಡೆ ಆಗೈತ್ರಿ ನಮ್ಗೆ. ಅದಕ್ಕೆ ನಾವು ಈಗ ಕ್ಲಾಸ್ ತೊಗೊಂಡೋಗ್ತೀವಿ ನಿಮ್ಮ ಅಣ್ಣರಿಗೆ. ಮಣ್ಣಾರ್ ನೋಡಕ್ಕೆ ಇದ್ದಷ್ಟು ಸೈಲೆಂಟ ಇಲ್ರಿ ಫ್ರೆಂಡ್ಸ್. ಕ್ಯಾಮರಾ ಮುಂದೆ ನಾನು ಮಾತಾಡೋದು ನಿಮ್ಗೆ ಕಾಣಿಸ್ಬೋದು. ವಿತೌಟ್ ಕ್ಯಾಮರಾ ಏನೇನು ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತೈತಿ. ಹಾಗಾಗಿ ಸ್ವಲ್ಪ ಮತ್ತು ಫೇಕ್ನು ಮಾಡೋದು ಆಗಂಗಿಲ್ಲ ನೋಡ್ರಿ ಫ್ರೆಂಡ್ಸ್. ರಿಯಾಲಿಟಿ ಏನಿರ್ತದೆ ಅದನ್ನ ತೋರಿಸಿರ್ತೀವಿ, ಬಟ್ ಓರೂ ಇಲ್ಲ. ನಾವು ಮನುಷ್ಯರಲ್ಲ ಅಂತ ಅವ್ರು ಕೇಳ್ತಾರೆ, ಉಪಕಾರ ಮಾಡ್ತಾರೆ ನಮ್ಗೆ. ಯಾವಾಗ ನಾನು ಮಾಡ್ತಿದ್ದಿಲ್ಲ ಅವಾಗ ಚಲೋ ಐತ್ರಿ. ಈಗ ಎಷ್ಟು ಜವಾಬ್ದಾರಿ ತೊಗೊಳತ್ತಿಲ್ಲ, ಫುಲ್ ನನ್ನ ಮೈಮ್ಯಾಗ ಬಿಡಕತ್ಬಿಟ್ರ. ಇವ್ರಿಡೀ ಖಂದಾನಿನೇ, ಇವ್ರೊಬ್ಬರೇ ಅಲ್ಲ. ಭಾಳ ಸಿಟ್ಟು ಬರ್ತದ್ರಿ ಫ್ರೆಂಡ್ಸ್. 1 2 ಇವ್ರು ಮಾಡೋದು ನಾಟಕಗಳು ಮನ್ಯಾಗ ಸೋಗ ಹೇಳಂಗೂ ಇರಂಗಿಲ್ಲ. ಯಾಕಂದ್ರೆ ಮುಚ್ಕೊಂಡು ಹೋಗ್ತೀವಿ ನಾವು ಹೆಣ್ಮಕ್ಳು. ಅದಕ್ಕೆ ಹೆಚ್ಚಿಗೆ ಮಾಡ್ತಾರೆ ಅವ್ರು. ಹೋಲ್ ಬಿಡು ಅನ್ನಂಗಿಲ್ಲ. ಯಾಕಂದ್ರೆ ಅವ್ರು ಮರದಿ ಕಾಯ್ತಿರ್ತೀವಿ, ಅದನ್ನು ಉಳಿಸ್ಕೊಂಡು ಹೋಗಂಗಿಲ್ಲ ಅವ್ರು ಗಂಡು ಮಕ್ಕಳು. ಏನಾದರೂ ಮಾಡ್ತಾರೆ ಫುಲ್ ನಮ್ಗೆ ಹೆಂಗೆ ಕೊಡ್ತಾರವ ಅಂತಂದ್ರೆ ಜೀವನನೇ ಸಾಕು, ಕಡೆ ಏನಾರ ಮಾಡ್ಕೊಂಡು ಹೋಗ್ಬಿಡ್ಬೇಕು, ಹಂಗತ್ತೆ ಮಾಡ್ತಾರೆ ರೀ ಫ್ರೆಂಡ್ಸ. ಸೊ ಭಾಳ ಹೇಳಕ್ನ್ಯಾಗ ಏನೂ ಇಲ್ಲ, ಆದ್ರೂ ತಿಳ್ಕೊಂಡು ಹೋದ್ರೆ ನಮ್ಗೆ ಒಳ್ಳೆಯದು. ಏನು ಮಾಡತ್ರಿ, ಒಂದೊಂದು ಸರಿ ಎಲ್ಲ ಕೊಡ್ತಾನೆ ದೇವ್ರ. ಮನಿ ಅಂತಿದ್ದೆ, ದೇವ್ರು ಇವಾಗ ತಣ್ಣಗೆ ಇರೋಕ್ಕೆ ಮನೆ ಕೊಟ್ಟಾನ. ಆದರೆ ಏನೋ ಒಂದು ಚಿಂತೆ ಇಟ್ಟಾನ. ಅದು ಕೂಡ ನಾನು ಪರೀಕ್ಷೆ ಅಂತ ಅನ್ಕೋತೀನಿ. ಯಾಕಂದ್ರೆ ಏನಾದರೂ ಒಂದು ಬೇಕಲ್ರಿ ಜೀವಿ ಜನ್ಮಕ್ಕೆ. ಇರ್ಲಿಕ್ಕಂದ್ರೆ ನಡೆಯಂಗಿಲ್ಲ. ಎಲ್ಲ ಕಣ್ಣಿನ ಚೆಲ್ಲ ಕಾಣಿಸ್ತಿರ್ತೈತಿ, ಏನೋ ಒಂದು ಇರ್ತೈತಿ ಎಲ್ಲರಿಗೂ. ನನಗೆ ಅಂತಲ್ಲ, ಮನುಷ್ಯರಾಗಿ ಹುಟ್ಟಿದ್ಮ್ಯಾಗ ಎಲ್ಲರಿಗೂ ಒಂದು ಇದ್ದೇ ಇರುತ್ತೆ. ಆದ್ರೆ ಅದೇ ಅಂತ ಆಗ್ತಾ ಇರಬೇಕಾದ್ರೆ ಸ್ವಲ್ಪ ಸಹಿಸ್ಕೊಳೋದು ಕಷ್ಟ. ಅಪ್ಪ ಮಕ್ಕಳು 3 ಮಂದಿ ಇವಾಗ ಹೋಗ್ಯಾರ ನೋಡ್ರಿ ಮಾರ್ಕೆಟಿಗೆ. ನಾ ಮೊನ್ನೆ ಹೋದಾಗ ಕಾಯಿಪಲ್ಲೆ ಅಷ್ಟೇ ತಂದೀನಿ. ಸೊ ಯೂಸ್ ಮಾಡೋಕೆ ಅದಾವ್ರಿ. ಉಳ್ಳಾಗಡ್ಡಿ ಇನ್ನೇನು ತೋರಿಸಿದ್ ನಿಮಗೆ ವಜ್ಜೆ ಆತಾವ್ರಿ ಫ್ರೆಂಡ್ಸ. ನನಗೆ ಮೊದಲ ಈಗ ರೈಟ್ ಕೈ ಯಾಕೆ ಸ್ವಲ್ಪ ಜಾಸ್ತಿ ಗ್ಯಾಸ್ ಕಟ್ಟಿ ಹೈಟ್ ಇರೋದ್ರಿಂದ ಹಿಂಗೆ ಇದು ಗೂಡಿಸಿ ನಿಂತಂಗೆ ಮಾಡಿ ತಿಕ್ತೀನಿ ನೋಡ್ರಿ. ಅದು ಹಿಂಗೆ ನಿಂದ್ರೋದ್ರಿಂದ ಸ್ವಲ್ಪ ಲೂಸಲ್ಲಿ ಹಿಡಿಯಕತ್ತೈತಿ. ಎಷ್ಟು ಹೈರಾಣ ಆಗೈತೆ ರೀ ಫ್ರೆಂಡ್ಸ. ಹಿಂಗೆ ಮುಕ್ಕೊಂಡ್ರು ಒದ್ದಾಡೀನಿ ರೀ 3 ದಿನ. ಅವ್ರೇನು ಯಾಕೆ ಅನ್ಲಿಲ್ಲ ನಮ್ಮ ಮನೆಯವರು. ಯಾಕಂದ್ರೆ ಕೆಲವು ಸಂದರ್ಭದೊಳಗೆ ಹೆಂಗಾಗುತ್ತೆ ಮನೆಯದೊಳಗೆ ಪರಿಸ್ಥಿತಿ, ಬ್ಯಾಡ್ರಿ ಹೇಳ್ಕೊಳೋದು ಬೇಡ. ಇವ ಇಟ್ಲ ಊಟ ಆರಿಸ್ ತೊಗೊಂಬಂದ್ರೆ ಸುಮ್ಮ ಹಾಕಿದ್ದು ತೊಗೊಂಬಂದ್ರಿ. ಕಲ್ಲಂಗಡಿ ತದ್ರಿ. ಆಯ್ತು ತಗೋ, ಚಲೋ ಆಯ್ತು ನಾನು. ಈಗ ಊಟ ಮಾಡಿರಿ ಇಲ್ಲಿ ಹಿಂದಗಡೆ ಸಿಕ್ತಾ? ಪಾಪಡ್ ಮಸಾಲ ನೋಡ್ರಿ. ಪಾಪಡ್ ಮಸಾಲ ಪಾಪಡ್ ಮಾಡಕ್ಕೆ ಬೇಕಾಗಿತ್ತು. ಇದು ಹಾಕಿದ್ರೆ ಒಂಥರ ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ ನೋಡ್ರಿ. ಹಾಗಾಗಿ ತೊಗೊಂಡು ಬಂದ್ರಿ ಯಜಮಾನ್ರು. ಚಲೋ ಆಯ್ತು ನೋಡ್ರಿ. ಎಷ್ಟೋ ದಿನ ಹೋಗುತ್ತಿದೆ. ಈಗ ಎಲ್ಲದಕ್ಕೂ ಹಾಕಕ್ಕೆ ಬರ್ತದೆ, ಎಲ್ಲ ಥರದ ಹಪ್ಳಕ್ಕೂ ಹಾಕಕ್ಕೆ ಬರ್ತದೆ. ಹಾಂ ಮುಂಜಾನೆ ತೊಗೊಂಡು ಮಧ್ಯಾಹ್ನ ಅದಾವು. ಉಣಾನೆ ನೀವೇನು ನಿಂತಿಲ್ಲಲ್ಲ ಮತ್ತೆ. ದಮ್ ಕೊಡ್ತೀನಿ, ದಂಪಿಲ್ಲು ಕೆಲಸಿಗೆ ಹಚ್ಚ ನೋಡ್ರಿ. ನಾನು ಪಿಲ್ಲೆ ಎಲ್ಲ ಲಾಡ ಪಪ್ಪಂದೆ ರೇಡಿಯೋ ರಾಮ. Yes. ಕೆಲ್ಸಿಗೆ ಹೋಗಿ ಬೇನ್ ಹಚ್ಕೊಂಡು ಹೋಗೋದು, ರೊಕ್ಕ ಕೊಡೋದು. ಅಕ್ಕಿಗೆ ಮಾಡಲ್ರಿ, ಕೊಡಲ್ಲ. ಇವನಿಗಾರ ಮಾಡ್ತಾರೆ. ಅದಿಲ್ಲಪ್ಪ ಟೈಮ್ ಅದು ಅಂತ
ಕಾಲು ನಮ್ಗೆ ಅದಕ್ಕೆ ಬಿಡ್ರಿ ಇಂಜೆಕ್ಷನ್ ಒಂದು ಮಾಡ್ಕೊಂಬಂದಾರೆ TTದು ಏನು ಮಾಡಿ ನೋಡ್ರಿ ಅವ್ನಿಗೆ ಹಾಂ ಗಟ್ಟಿ ಐತ್ರಿ ಪಿಲ್ಲೆ ಮಕ್ಕಳು ಪಪ್ಪ ಸರ್ಕ ಕಾಳ್ತಾರ ಈ ನನ್ನ ಮಗ ಖುಷಿ ಪಟ್ಟು ಔಷಧ ಗುಳಿಗೆ ತಿನ್ಬಿಡ್ತಾನ ನೋಡ್ರಿ ಕರ ತಿಂದ್ಬಿಡ್ತಾನ ಸಕ್ಕರೆ ತಿನ್ನಂತ ನೀರು ಕುಡಿತಾನೆ कसं खाता रे तू आम्हाला तर उलटीच होत आहे ಔಷಧ ಅಂದ್ರೂ ಜ್ಯೂಸ್ ಕುಡ್ದಂಗೆ ಕುಡಿತಾನ್ರಿ ಅವ 5 ml ಇರ್ತಲ್ಲ 10 ml ಕೊಟ್ಟು ಕುಡಿತಾನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಸಿಗ್ತೀನಿ ಮತ್ತೆ 4 ಪಾತ್ರೆ ಇಡ್ರಿ 4 ಪಾತ್ರೆ ಇಡ್ರಿ ಏನು ವ್ಯಾಲ್ಯೂಮ್ आवाज ಟಿವಿ ಯಾಕೆ ನನಗೆ ಆಗತ್ ಬಿಟ್ಟಿದ್ವಿ ನನಗಂತ್ರಿ ನನ್ನ ಮೊರ ರೊಕ್ಕ ಕೊಟ್ಟಿದ್ದ 25,000 ರೂಪಾಯಿ ಆರಾಮ್ ಸೋಫಾ ಬರ್ತಿತ್ತು ಸೋಫಾ ತಗೊಂಡ್ ಕೂತ್ರೆ ನಡೀತಿತ್ತು 25 मध्ये सोपा येते तर ಮಗ ಬರ್ತಿತ್ತಲ್ರಿ ಬರ್ತಿದ್ದೆ ನೀನು ಸೋಫಾ ಪಪ್ಪ ನಡಬರ್ಕ್ ಸೋಫಾ ತಗೋತೀನಿ ಅಂದ್ರು ಕೂತ್ರಲ್ಲೇ पप्पा घेऊत के 30,000 ಸೋಫಾ ಐತಿ 40,000 ಸೋಫಾ ಐತಿ ಅಂತ ಹೇಳಿ ನಡ್ಬರ್ಕ್ ಒಂದು ಸೋಫಾ ನೋಡಿದ್ದೀರಿ हे आता घेतल्या तर कधी घ्यायला होतंय का ಸೋಫಾ ತಂದು ಮನೆಗೆ ಇಟ್ಟು ಆಲ್ರೆಡಿ ವಾಪಸ್ ಹೋಗ್ತಿದೆ कधी वापरला असेल ग तुला ಗಪ್ಪ ಕಳ್ಸಾತೇನೆ ಪಪ್ಪಲ ಕಾಳ್ತೆ ರೊಕ್ಕಿನ ಮುಂದೆ ಏನಿಲ್ಲ ನೋಡ್ರಿ ಸದ್ಯಕ್ಕೆ ರೊಕ್ಕ मम्मी पप्पाला एक दिवसाला 500 असं 10 दिवसाला 1000 काय पप्पीचं ಏನಂತ ಗೊತ್ತಾಡ್ರಿ की पप्पा कळला नाही तुम्हाला काय सांग पप्पाला 1 दिवसाला 500 असं ह्याला दुकानला जाते बघ त्यांनी दिवसाला 500 हा दिवसाला 500 पगार हा असं 1 दिवसात किती झालं 500च ना ನನ್ನ ಗಂಡನ ಪಗಾರ ಎಷ್ಟೈತೆ ಅಂತೇಳಿ ಖರೆ ಇವತ್ತಿನವರೆಗೂ ಅವ್ರು ಖರೆ ಹೇಳಿದ್ರಿ ಆ ಪಗಾರ ಎಷ್ಟೈತೆ ಅಂತ ಮಾರಿನ ಗೊತ್ತಿಲ್ಲ ಮಂದಿ ನಿನ್ನೆ ಮೊನ್ನೆ ಮದುವೆಯಾಗ ವರ್ಷ 2 ವರ್ಷನೇ ಮದುವೆಯಾಗ ಗಂಡನ ಪಗಾರ ಎಲ್ಲ ಕೈಯಾಗ ಹಿಡ್ಕೊತಾರತ್ತ ನಾ 12 ವರ್ಷ ಆಯ್ತು ಅರ್ಧ ಮುದುಕಿನೇ ಆದೆ ಗಂಡನ ಪಗಾರ ಎಷ್ಟೈತಿ ಎಷ್ಟಿಲ್ಲ ಅಂತೇಳಿ ಗೊತ್ತಿಲ್ಲ ಆ ಪಗಾರದ ಮಸಡಿನ ನೋಡಿಲ್ಲ ಖರೇನೆ ಒಂದಿನರೇ ಒಂದು ದೀಪಾವಳಿ ಬೋನಸ್ ಅಂತ ಬರ್ತೈತ್ರಿ ಅದು ಬರ್ತೈತಿ ಬಂದೈತಿ ಅನ್ನೋದು ಅಟ್ಟೆ ಬಂದೈತಿ ಇಟ್ಕೋ ಅಂತೇಳಿ ಯಾವಾಗಾರ ಖರ್ಚಿಗೆ ಒಂದು 5,000 2,000 ಕೊಟ್ಟಿದ್ದಂತ್ರು ನೆನಪ ಇಲ್ಲ ನನಗಂತೂ ನಿಮಗೂ ನೆನಪೈತೇನ್ರಿ ಕೊಟ್ಟಿದ್ದು ಹಾಂ ರೀ ಹೋರಿ पप्पा मी पिल्ला सगळं खाऊन संपवत आहे ಕ್ಯಾಮರಾ ಮುಂದೆ ನೀ ಮಾತಾಡೋ ಕ್ಯಾಮರಾದಿಂದ ನಾನು ಹಿಂಗೆ ಮಾಡ್ತೀನಿ ಅಂತಾರ ಯಜಮಾನ್ರ ಮೈಂಡ್ ವೈಸ್ ನಮ್ಮಂತಂದು ನೀವು ತಿಂದಿಲ್ಲ ನೋಡಕ್ ಲಾಲ್ ಕಾಣಿಸ್ತು ರುಚಿ ಇಲ್ಲ पिल्ल्या ನೋಡಕ್ Skip कर. ರುಚಿ ಇಲ್ಲ ನಾಮಂತಂದು ಮಸ್ತಿದ್ದು इथं उभारते तिथून आणलं मी बघूनच एक कसलं पांढरे होते विचारायला ಓಕೆ ಕಲಾಂಗಡಿ ತಿನ್ನಮಂತ ಬರ್ರಿ ಫ್ರೆಂಡ್ಸ್ ಕಲಾಂಗಡಿ ತಿಂದು ಸಿಗ್ತೀವಿ ಫ್ರೆಂಡ್ಸ್ 2 ಬೆಡ್ಶೀಟ್ ತಂದು ಎಷ್ಟು ದಿನ ಆಗೋಯ್ತ್ರಿ ಅವತ್ತು ತೊಗೊಂಬಂದು ಹೊಂಟೋಗ್ಬಿಡ್ತಿತ್ತು ಸೊ ಹತ್ರ ಅಮೌಂಟ್ ಇತ್ತು ಅವಾಗ ತೊಗೊಂಡು ಬಂದೆ ಗಂಡಾಲಿ ಹೆಂಡತಿ ಮಾಡೋ ಸಂಸಾರಕ್ಕಂದ್ರೆ ಇಬ್ಬರದು ಒಂದ ಅಂತೇಳಿ ನಾವು ಮಾಡಕೋತೀವಿ ಆರೋದು ಬೇರೆ ನಾನು ಕೂತು ಬಿಡ್ತ್ರಿ ಒಮ್ಮೆ ಮನೆಯೊಳಗೆ ದೇವ್ರೇ ಆ ಬೆಡ್ಶೀಟಿಂದ ಇದು ಸಾರಿ ಲೋಡಿನ ಕವರ್ ಒಂದು ಇದ್ದಿದ್ದಿಲ್ರಿ ಆ ದಿನ ಮರ್ದಿನ ಬಾ ಅಂತಂದ್ರು ನಮ್ಮ ಮನೆಯವ್ರು ಮರ್ದಿನ ಅಂತಂದು ಮರ್ದಿನ ಹೋಲ್ರಿ ತಿರ್ಯಾಕ ಒಳ್ಳೆ 1.5 ತಿಂಗಳು ಆಗ್ತಾ ಬಂತು ನೋಡ್ರಿ ಫ್ರೆಂಡ್ಸ್ ಸೊ ಇದು ಹೊಸ ಬೆಡ್ಶೀಟ್ ನೋಡ್ರಿ ಇದನ್ನ ಯೂಸ್ ಮಾಡ್ತೀನಿ 2 ಸೈಡನ್ನು ಇದನ್ನ ಯೂಸ್ ಮಾಡ್ಕೋಬಹುದು 2 ಸೈಡು ಸೇಮ್ ಅದ ನೋಡ್ರಿ ಕವರ್ ತೊಗೊಂಡು ಬಂದಾರ ಈ ಥರ ಕಲರ್ ತೊಗೊಂಬಂದಾರ ನೋಡ್ರಿ ನಾನು ಅದ ಸ್ವಲ್ಪ ವಿಡಿಯೋರ ಮಾಡ್ತಿದ್ದೆ ಅಷ್ಟೇ ಶಾಪಿಂಗ್ ವಿಡಿಯೋ ಚೆನ್ನಾಗಿ ಸ್ವಲ್ಪ ಇದಾಗ್ತದೆ ಈ ಥರದ್ದು ತೊಗೊಂಡು ಬಂದಾರ ಆಗ ಸ್ವಲ್ಪ ಪ್ಲೇನ್ ಇರ್ತದ ಚಲೋ ಅನ್ನಿಸ್ತಿತ್ತು ಎರಡೂ ಒಂದೇ ನೋಡ್ರಿ ಈ ಲೋಡಿನ ಕವರ ಇದ್ರದ್ದು ಎಲ್ಲ ಒಂದೇ ಆಗ್ಯಾವ
ಈಗ ಅದ್ರ ನನಗೆ ಬೇಕಾಗಿರೋಂಥ ಟಾಪ್ ಆಗಲಿ ನೈಟಿ ಆಗಲಿ ನಾನಾ ಥರ ಓದ್ತೀನಿ ರೀ. ಮೊದಲು ವಾಡ್ಯದಾಗಿದ್ದಾಗ ಅವರೇ ತರೋರು, ಅವ್ರು ಎಂಥ ತರ್ತಾವ ಅಂಥದೇ ಹಾಕೋಬೇಕು. ಅದು ಬಂದ್ಬಿಟ್ಟೆ ನನಗೆ ನೈಟಿ ಹಾಕೋ ನಾವು ಕೊಟ್ಟಿಲ್ಲ ಬಿಡ್ರೆ ಅದಾವು. ಸೆಕೆಂಡ್ ಡಿಲಿವರಿ ಆದ್ಮೇಲೆ ನನ್ನ ಸಿ ಸೆಕ್ಷನ್ ಆಗಿತ್ತು, ಹೀಗಾಗಿ ಆಮೇಲೆ ಸ್ವಲ್ಪ ವೈನ್ ಹಾಕಿದ್ದಿಲ್ಲ ಸೀದ್ ಅಂತೇಳಿ ನೈಟಿ ಉಡಕ್ಕೆ ಚಾಲು ಮಾಡಿದೆ. ಊರಿಂದ ತೊಗೊಂಡು ಬಂದಿದ್ನಿ ಅದನ್ನು. ಹಿಂದಗಡೆ ಅವ್ರು ಯಾವಾಗ ಏನು ತಂದು ಕೊಡ್ತಾರೆ ಅದನ್ನ ಹಾಕೋಬೇಕು. ಕಾರನ್ ಚೈನ ಸುದ್ದ ರೀ, ಒಂದಿಲ್ಲ 2 ಜೋಡಿ ಮನೆಗೆ ತರೋರು, ಅದಾಗ ಯಾವ್ದಾರ ಒಂದು ಚಾಯ್ಸ್ ಮಾಡಬೇಕು. ಮತ್ತು ಅಂಗಡಿಗೆ ಬರ್ತೀನಿ ಅಂತಂದ್ರೆ ಇಲ್ಲ ಮಾತು. ಈ ಥರದ್ದು ನಮ್ಮ ಯಜಮಾನ್ರ ಸ್ವಭಾವ. ಸೊ ಒಂದು ಆಲ್ರೆಡಿ ಹಾಕಿನಿ ಲೋಡ್ ಕವರ. ಈಗ ತಾತ್ ಪೂರ್ತೇಕ ಈಗ ಸಾಕ್ರಿ ಸದ್ಯಕ್ಕೆ. ಮತ್ತು ನಾ ಯಾವಾಗಾರ ಹೋದ್ನಂದ್ರೆ ತೊಗೊಂಬರಕ್ಕೆ ಬರ್ತೀನಿ. ಒಂದು ಯಾವ್ದಾರ ಹಿಂದೆ ಕುಳಿತಾವ ಅನ್ನೋದು ಎಂದಕ ಓದ್ಬಿಡ್ತದ್ರಿ ಕೆಲಸ ಮನೆಯಾಗ. ನಮ್ಮ ಯಜಮಾನ್ರ ಕೆಲಸ ಊರಿಗೆ ಉಪಕಾರಿ ಮನೆಗೆ ಮಾರಿ ಈ ಥರದ್ದು ಸ್ವಭಾವದವ್ರು ಅದಾರ ನೋಡ್ರಿ. ಅದಕ್ಕಂದೇ ಸಿಟ್ಟು ಬರ್ತಿತ್ತು ಒಂದೊಂದು ಟೈಮ್ದಾಗ ನನಗಂತೂ. ಇವಾಗ ಒಂಥರ ಚೆನ್ನಾಗಿ ಅನಿಸ್ತೈತೆ ನೋಡ್ರಿ. ಮಾಡೋದು ಕೆಲಸ ಮನೆಯದು ಹೇಳಾರ್ದ ಮಾಡಿದ್ರೆ ಹೆಣ್ಮಕ್ಳಿಗೆ ಟೆನ್ಷನ್ ಬರಲ್ರಿ. ಇವತ್ತು ಇಡೀ ಬ್ಲಾಗ್ದಾಗ ಸಣ್ಣ ಪುಟ್ಟ ವಿಷಯದೊಳಗೆ ನಿಮ್ಮ ಅಣ್ಣನ ಗುಣಗಾನ ಮಾಡೋದಾಗೈತಿ ಅಂತೀರಿ ನೀವು. ಮತ್ತು ಅಣ್ಣಗೆ ಅನ್ಬೇಡ್ರಿ ಸಿಸ್ಟರ್ ಅಂತೇಳಿ. ಇವಾಗ ಈ ಬೆಡ್ಡಿಗೆ ಒಂಥರ ಲುಕ್ ಚೆನ್ನಾಗಂತ ಅನಿಸ್ತಾ ಐತಿ ನೋಡ್ರಿ ಫ್ರೆಂಡ್ಸ್. ಇದು ನೋಡ್ರಿ ಡಿಸೈನ್ ಚೆನ್ನಾಗೈತಿ, ಬಟ್ ಅದು ಇಷ್ಟ ಆಗಲಿಲ್ಲ. ನೋಡಮ್ಮ ನೆಕ್ಸ್ಟ್ ಟೈಮ್ ಇದಕ್ಕೆ ಸೂಟ್ ಆಗಂಗಾರ ತೊಗೊಂಬರ್ತೀನಿ. ಬ್ಲ್ಯಾಕ್ನಾಗ ಬಂದರೂ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಬಿಡ್ರಿ. ಅಂಡಮಂಡ ಆಗೈತಂದ್ರೂ ಇದಕ್ಕೆ ಮ್ಯಾಚ್ ಆಗೈತೆ ನೋಡ್ರಿ. ಕರೆಕ್ಟ್ ತಂದಾರ, ಬಟ್ ಕ್ವಾಲಿಟಿ ಅಷ್ಟು ಇದು ಇಲ್ಲರಿ. ತಾತ್ಪೂರ್ತಿಗೆ ಪರವಾಗಿಲ್ಲ. ಸೊ ದೊಡ್ಡೋಗ್ಯಾವು. ಒಂದು ಸರಿ ನೀರಿನಾಗ ಹಾಕಿ ಆಮೇಲೆ ಹೊಲಿಗೆ ಹಾಕಿದ್ರೆ ಆಯ್ತು ಅಂತೇಳಿ. ನಾ ತಂದಿದ್ದು ಬೆಡ್ಶೀಟ್ ನೋಡ್ರಿ ಹೆಂಗೈತಿ. ಫುಲ್ ಪ್ಯೂರ್ ಕಾಟನ್ ರೀ. 210 ರೂಪಾಯಿಗೆ ಒಂದು, 420 ರೂಪಾಯಿ ಕೊಟ್ಟು 2 ಬೆಡ್ಶೀಟ್ ತೊಗೊಂಡು ಬಂದಿದ್ದೆ ನೋಡ್ರಿ ನಾನು. ಡಿಸೈನ್ ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ. ಬಾ ಹೊರಗೆ ನೀ ಭಾಳ ಡೇಂಜರ್ ಅದಿ. ನಿನ್ನ ಮ್ಯಾಗ ಏನೋ ಬಿಟ್ಟು ಕುಂದಂಗಿಲ್ಲ. ಈಗ ಪಪ್ಪ ಹೋದ್ರು ನೋಡ್ರಿ, ಸ್ನೇಹರ್ ಪಪ್ಪ. ಈಗೀಕೆ ನೋಡ್ರಿ ಇಷ್ಟ ಆರಾಮ್ಸಿರಿ ಕೂತು ಟಿ ವಿ ನೋಡಕತ್ತಾಳ. ಏನು ಮಾಡಕತ್ತಿದ್ದಿಲ್ಲ ಅಲ್ಲಿ ಕಾಳು ಬೇಕಿ ನಂಗೆ. ಮತ್ತೆ ಯಾಕೆ ಹೋಗಿದ್ದಿ ಬಾತ್ರೂಮ್ದಾಗ? ಯಾಕೆ ಹೋಗಿದ್ದಿ? ಸುಮ್ ಕುಂದ್ರಿ ಇಲ್ಲಿ. ಆ ಪುಗ್ಗನ ಅದೇ 10 ಬಡಾಪಿಲ್ಲಿ ಏನೋ ಮಾಡೇನ್ರಿ ಇವಾಗ ಕಾರ್ಬಾರ. ಒಗ್ಯಾಣ ಅಗಳೇನ ಒಗೆದಿಟ್ಟಿನಿ ರೀ, ಒಣಾಕ್ಬೇಕಂತಂದ್ರೆ ಆಗಿಲ್ಲ. ನೋಡ್ರಿ ನೀರೆಲ್ಲ ಹೆಂಗೆ ಚೆಲ್ಲೇನಿ. ಇಲ್ಲಿ ಏನಾರು ಮಾಡಕತ್ತಾನ. ಇದು ಶವರ್ದು ಪೈಪ ಹಿಂಗೆ ಬಿದ್ದೈತೆ ನೋಡ್ರಿ. ಇದು ಕಾಕ್ ಚಾಲು ಮಾಡ್ತಾನೆ, ಅದು ನೀರೆಲ್ಲ ಸೋರಾಡಕ್ಕೆ ಹಚ್ತಾನೆ. ಮತ್ತು ನೋಡಿ ಬಂದ್ ಮಾಡಬೇಕು. ಇಲ್ಲಿ ಪುಗ್ಗ ಇಟ್ಟ ನೋಡ್ರಿ. ಇಲ್ಲಿ ಕಾರ್ಬಾರ ಇದಕ್ಕೆ ಪುಗ್ಗ ಇಟ್ಟು ಇದಕ್ಕೆ ನೀರು ತುಂಬ್ಕೊಳವ್ರಿ ಸದ್ಯಕ್ಕೆ. ಪಿಲ್ಯ ಇದಕ್ಕೆ ಕಿರಿನೇ ಹಾಕ್ಬಿಡ್ಬೇಕ್ರಿ ಇಲ್ಲಿಕಂದ್ರೆ ಇದು ಬಾತ್ರೂಮಿಗೆ ಬಂದು ಹಿಂಗೆ ಮಾಡಿ ಸಿಂಕ್ ಕಾಲ ಮ್ಯಾಗ ಹಾಕ್ಕೊಂಡು ಎಲ್ಲ ತನಗೂ ಟೆನ್ಷನ್ನು ತ್ರಾಸು, ನಮಗೂ ಎಲ್ಲ ಟೆನ್ಷನ್ ರೀ. ಅಡುಗೆ ಮಾಡಿದೆ ನೋಡಿದ್ರೆ ಅಂಜಿಕೆ ಬರ್ತಾ. ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕ್ರಿ ಫ್ರೆಂಡ್ಸ. ಯಪ್ಪ ಬೇಸರ ಅಂದ್ರೆ ಬೇಸರ ಮಮ್ರಿ ಕೆಲಸ. ಸೊ ನೋಡಿದ್ರಲ್ಲ ವ್ಲಾಗ್ ಹೆಂಗಿತ್ತು ಇವತ್ತಿಂದು. ನಮಗೂ ಕೂಡ ಕಮೆಂಟ್ ಮಾಡಿಡ್ರಿ. ಈ ಥರ ಎಲ್ಲ ಕೂದಲು ಕಾಣಿಸ್ತಿರ್ಬೋದು ನಿಮ್ಗೆ. ಸೊ ಓಕೆ, ಈ ಬ್ಲಾಗ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಇದೇ ಥರದ ಬ್ಲಾಗ್ದೊಂದಿಗೆ ಸಿಗೋಣ. ಬಾಯ್.